ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ತಿರುಗಿ ಸ್ವಾಗತವನ್ನು ಬಯಸೋನಾಗಿದ್ದೇನೆ. ಮೊನ್ನೆ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಬಗ್ಗೆ ಕೆಲವು ವಿಷಯ ಮಾತನಾಡಿದೆವು. ಇವತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಮಾತನಾಡಲು ಹೋಗ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಮ್ಮ ಮಧ್ಯೆ ತಿರುಗಿ ದೇವರ ದಾಸರು ಪಾಸ್ಟರ್ ಓಡಿ ಜಾನ್ಸನ್ ನಮ್ಮ ಮಧ್ಯೆ ಇದ್ದಾರೆ. ಅವರು ಇವತ್ತು ನಿಮಗೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಕೆಲವು ವಿಷಯಗಳು ನಿಮ್ಮ ಮುಂದೆ ಅವರು ಹೇಳುವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನೆ ನಾವು ಮಾತಾಡಿದಂಥ ವಿಷಯ ನೋಡಿ, ಯೇಸು ಕ್ರಿಸ್ತನ ಶಿಲುಬೆಯ ವಿಷಯ. ಹಾಲೆಲೂಯಾ. ನಾವು ನೋಡುವುದಾದರೆ ಇಸ್ರಾಯೇಲರ ಮೂಲ ಪಿತ್ರನಾದ ಅಬ್ರಹಾಮನು ತನ್ನ ವಾಗ್ದಾನದ ಮಗನಾದ ಈಸಾಕನನ್ನು ಬಲಿ ಕೊಡುವ ಸಂದರ್ಭದಲ್ಲಿ ದೇವರು ಬಲಿಯಿಂದ ಈಸಾಕನನ್ನು ರಕ್ಷಿಸಲಿಕ್ಕೆ ಕಾರಣ, ಒಂದು ದಿವಸ ಯೇಸು ಕ್ರಿಸ್ತನನ್ನು ಬಲಿ ಕೊಡಬೇಕೆಂದು ಅವರು ಮೊದಲೇ ನಿರ್ಣಯಿಸಿದರು. ಪ್ರೈಸ್ ದಿ ಲಾರ್ಡ್. ಯಾವಾಗ ನೋಡಿ ಅಬ್ರಹಾಮನು ಈಸಾಕನನ್ನು ಬಲಿ ಕೊಡುವ ಸಂದರ್ಭದಲ್ಲಿ ದೇವರು ಆ ಬಲಿಯನ್ನು ತಪ್ಪಿಸಿದರು. ಅದರ ಬದಲಾಗಿ ಆತನ ಏನು ಮಾಡಿದನು, ಒಂದು ಟಗರನ್ನು ದೇವರಿಗೆ ಬಲಿ ಕೊಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾತಕ್ಕೋಸ್ಕರ ತಪ್ಪಿಸಿದ್ರು ನಾವು ನೋಡುವಾಗ ದೇವರು ನಿರ್ಣಯಿಸಿದ್ರು, ನಾನು ಒಂದು ದಿವಸ ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನೇ ಬಲಿ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರೇಸ್ ಅದಾಗಿದೆ. ಕಲ್ವಾರಿಯಲ್ಲಿ ಆತನ 2000 ವರ್ಷಗಳ ಹಿಂದೆ ನಮಗೋಸ್ಕರ ಕೊಟ್ಟಂಥ ಬಲಿಯಾಗಿದೆ. ಪ್ರೇಸ್ ದಿ ಲಾರ್ಡ್. ಆ ಬಲಿಯ ಮುಖಾಂತರ ನಾವು ನಿನ್ನೆ ಹೇಳಿದ ಪ್ರಕಾರ ದೇವರ ದಾಸರು ಹೇಳಿದರು, ಆ ಬಲಿಯಿಂದ ಏನಾಯ್ತು ಅಂತ ಹೇಳಿದರೆ ಎಲ್ಲ ಲೋಕದ ಪಾಪದಿಂದ ಮತ್ತು ಶಾಪದಿಂದ ದೇವರಿಗೆ ಏನು ಮಾಡಿದ್ರು, ಜನರಿಗೆ ಬಿಡಿಸಿದ್ದಾರೆ ಎಂಬುದು ಆ ಬಲಿಯ ಮುಖಾಂತರ ನಮಗೆ ದೇವರ ದಾಸರು ದೇವರ ವಾಕ್ಯದ ಮುಖಾಂತರ ತಿಳಿಸಿದ್ದಾರೆ. ಇವತ್ತು ನಾನು ಹೇಳುವುದು ಪಾಸ್ಟರ್ ಪುನರುತ್ಥಾನ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪುನರುತ್ಥಾನ. ಇವಾಗ ಪುನರುತ್ಥಾನ ಅಂದರೆ ಏನು, ಪುನರುತ್ಥಾನದ ಪ್ರಾಮುಖ್ಯತೆ ಏನು ಪಾಸ್ಟರ್, ಸ್ವಲ್ಪ ನೀವು ದೇವರ ವಾಕ್ಯದ ಮೂಲಕ ತಿಳಿಸಬೇಕಾಗಿ ನಾನು ಕೇಳ್ಕೊಳ್ಳೋನಾಗಿದೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ, ಅದರೊಟ್ಟಿಗೆ ಟಿವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ ತಿಳಿಸ್ತಾ ಇದ್ದೇನೆ. ಕಳೆದ ದಿವಸ ನಾವು ಯೇಸು ಸ್ವಾಮಿಯ ಶಿಲುಬೆಯ ಮರಣದ ಕುರಿತು ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ನಾವು ಅದಕ್ಕಿಂತ ಶ್ರೇಷ್ಠವಾದಂಥ ವಿಷಯವಾಗಿದೆ ಯೇಸು ಕ್ರಿಸ್ತನ ಪುನರುತ್ಥಾನ. ನೋಡಿ, ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಸಮಯ ನಾನು ಯೇಸು ಕ್ರಿಸ್ತನ ನಮ್ಮೆಲ್ಲರ ಪಾಪಗಳಿಗಾಗಿ ಜೀಸಸ್ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು. ಆಮೆನ್. ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಪ್ರಾಣವನ್ನು ಕೊಡೋದಕ್ಕಿಂತ ಮುಂಚೆ ತನ್ನ 4 ಸುವಾರ್ತೆಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾನು ಇವತ್ತು ಓದ್ತೇನೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 31, 32, 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನು ಆರಿಸಿಕೊಂಡಂಥ ತನ್ನ ಶಿಷ್ಯರ ಹತ್ರ ಹೇಳುವಂಥ ಒಂದು ಮಾತು. ಲೂಕ 18ನೇ ಅಧ್ಯಾಯ 31, 32, 33. ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದದ್ದೆಲ್ಲ ಅವನಲ್ಲಿ ನೆರವೇರುವುದು ಹೇಗೆಂದರೆ, ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು, ಇವರು ಅವನನ್ನು ಅಪಹಾಸ್ಯ ಮಾಡುವರು, ಬೈಯುವರು, ಉಗುಳುವರು, ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು ಮತ್ತು 3ನೆಯ ದಿನದಲ್ಲಿ ಅವನು ಜೀವಿತನಾಗಿ ಎದ್ದು ಬರುವನು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ತನ್ನ ಮರಣ ಮತ್ತು ಪುನರುತ್ಥಾನದ ವಿಷಯವನ್ನು ಶಿಷ್ಯರ ಹತ್ರ ಪ್ರಸ್ತಾವ ನೋಡ್ತೇವೆ. ಆ ಪ್ರೇಸಲು ಅಂದರೆ ಯೇಸು ಕ್ರಿಸ್ತನು ಜೀವಂತವಾಗಿ ಇರುವಾಗಲೇ ಹೇಳಿದಂಥ ಮಾತುಗಳು. ಯೇಸು ಕ್ರಿಸ್ತನು ಜೀವಂತವಾಗಿರುವಾಗಲೇ ಒಂದೊಂದು ಸುವಾರ್ತೆಯಲ್ಲಿ 2 ಸಾರಿ 3 ಸಾರಿ ತನ್ನ ಮರಣವನ್ನು ತಾನು ಹೇಗೆ ಸಾಯ್ತೇನೆ, ಯಾವ ರೀತಿಯಲ್ಲಿ ಸಾಯ್ತೇನೆ ಮತ್ತು ನಾನು ಹೇಗೆ ಪುನರುತ್ಥಾನವಾಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತಾನು ಆರಿಸಿಕೊಂಡಂಥ ತನ್ನ ಶಿಷ್ಯರ ಹತ್ರ ಈ ವಿಷಯ ಹೇಳಿದ್ದಾರೆ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ತಾನು ಆರಿಸಿದ ಶಿಷ್ಯರ ಹತ್ರ ಹೇಳಿದ್ದು, ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ತಪ್ಪು ಕೂಡ ಮಾಡಲಿಲ್ಲ. ಇನ್ನೋಸೆಂಟ್. ಅವರು ಪರಿಶುದ್ಧರು, ನೀತಿವಂತರು, ಯಾವ ಪಾಪವನ್ನು ಮಾಡದೆ ಪರಿಶುದ್ಧತೆಯಲ್ಲಿ ತುಂಬಲ್ಪಟ್ಟಂಥ ವ್ಯಕ್ತಿಯಾಗಿದ್ದಂಥ ಯೇಸು ಕ್ರಿಸ್ತನನ್ನು ಹೇಗೆ ಶಿಲುಬೆಯ ಮರಣಕ್ಕೆ ವಿಧಿಸಿದ್ರು ಬೈಬಲ್ ಹೇಳ್ತದೆ. ಪ್ರೈಸಲೋ. ನಮಗೆ ಮತ್ತಾಯ 26ನೇ ಅಧ್ಯಾಯ ಅದರ 59ನೇ ವಾಕ್ಯ ಹೇಳ್ತದೆ, ಸುಳ್ಳು ಸಾಕ್ಷಿಯ ನಿಮಿತ್ತ ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಹಾಕಿದರೆಂಬುದಾಗಿ. ಪ್ರೈಸಲೋ. ಸುಳ್ಳು ಸಾಕ್ಷ್ಯ ಮುಖಾಂತರ
ಅದು ಮಾತ್ರವಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು ಅನುಭವಿಸಲ್ಪಟ್ಟಂಥ ಆ ಶಿಲುಬೆಯ ಮರಣ ನಾವು ಅದು ಧ್ಯಾನಿಸಲೇಬೇಕು. ಆಮೆನ್. ಕಾರಣ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಯಾವ ತಪ್ಪು ಕೂಡ ಮಾಡಲಿಲ್ಲ, ಯಾವ ಪಾಪ ಕೂಡ ಮಾಡಲಿಲ್ಲ. ಈಗ ಹೇಳಿದ ಹಾಗೆ ಸುಳ್ಳು ಸಾಕ್ಷ್ಯ ನಿಮಿತ್ತ ಹಿಡಿಯಲ್ಪಟ್ಟು ಯೇಸುವನ್ನು ಆ ಶಿಲುಬೆಯ ಮರಣಕ್ಕೆ ಒಪ್ಪಿಸಿದರು. ಆಮೆನ್. ಶಿಲುಬೆ ಮರಣವನ್ನು ಅನುಭವಿಸೋಕ್ಕಿಂತ ಮುಂಚೆ ರೋಮ್ ಸಾಮ್ರಾಜ್ಯದವರು ಯೇಸು ಕ್ರಿಸ್ತನಿಗೆ 39 ಕೊರಡೆಗಳಿಂದ ಏಟುಗಳನ್ನು ಕೊಟ್ಟರೆಂಬುದಾಗಿ ಬೈಬಲ್ ನಮಗೆ ಹೇಳ್ತದೆ. ಆಮೆನ್. ಹೌದು ಸರ್. ಆ ಕೊರಡೆಗಳ ಏಟುಗಳ ಮುಖಾಂತರ ಯೇಸು ಕ್ರಿಸ್ತನ ಒಂದು ದೇಹ ಅಥವಾ ಮನುಷ್ಯನಾಗಿದ್ದಂಥ ಯೇಸು ಸ್ವಾಮಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದಾಗ ಆತನನ್ನು ಕ್ರೂರವಾಗಿ ಹಿಂಸಿಸಿದ್ರು. ಅದು ಮಾತ್ರವಲ್ಲ, ಘೋರವಾದ ಹಿಂಸೆಗಳಿಂದ ಯೇಸುವನ್ನ ರೋಮ್ ಸಾಮ್ರಾಜ್ಯದವರು ಬಾಧಿಸಿದರು. ನೋಡಿ, ನಮಗೆ ಯೆಶಾಯ 50ನೇ ಅಧ್ಯಾಯ ಅದರ 6ನೇ ವಾಕ್ಯಕ್ಕೆ ಬರುವಾಗ, ಯೆಶಾಯ 50ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ಯೆಶಾಯ ಯೇಸು ಕ್ರಿಸ್ತರ ಬಗ್ಗೆ ಪ್ರವಾದಿಸ್ತಾನೆ. ಏನಂದ್ರೆ, ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು, ಉಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಅಂದ್ರೆ ಯೇಸು ಸ್ವಾಮಿ ಈ ರೀತಿಯಾದ ಚಿತ್ರ ಹಿಂಸೆಗೆ ಒಳಪಟ್ಟರು ಎಂದಾಗಿದೆ ದೇವರ ವಾಕ್ಯ ನಮಗೆ ಹೇಳುವುದು. ಅದು ಮಾತ್ರವಲ್ಲ, ಅದೇ ಯೆಶಾಯ ಪ್ರವಾದನ ಗ್ರಂಥ 52ನೇ ಅಧ್ಯಾಯ ಅದರ 14 ಮತ್ತು 15ನೇ ವಾಕ್ಯಕ್ಕೆ ಬರುವಾಗ ಬೈಬಲ್ ಹೇಳ್ತದೆ, ಯೆಶಾಯ ಪ್ರವಾದಿ ಹೇಳ್ತಾನೆ, ಅವನ ಮುಖ ಎಂಬುದು ಹೇಳುವಾಗ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದು. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ ಹಾಗೆ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುರೆಂಬುದಾಗಿ. ಇದು ನಮ್ಮ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಆಗುವುದಕ್ಕಿಂತ ಮುಂಚೆ ರೋಮ್ ಸೈನಿಕರು ರೋಮ್ ಸಾಮ್ರಾಜ್ಯ ಕೊಟ್ಟಂತ ಶಿಕ್ಷೆ ಬಗ್ಗೆ ಹೇಳ್ತದೆ. ಅದು ಮಾತ್ರವಲ್ಲ ಪ್ರಿಯರೇ, ಯೆಶಾಯ 53ನೇ ಅಧ್ಯಾಯ ಅದರ 2 ಮತ್ತು 2ರಿಂದ 5ನೇ ವಾಕ್ಯಕ್ಕೆ ಬರುವಾಗ ಯೇಸು ಸ್ವಾಮಿಯನ್ನು ಯೆಶಾಯ ದರ್ಶಿಸ್ತಾನೆ. ತನ್ನೊಬ್ಬನೇ ಮಗನಾದಂಥ ದೇವರು ತನ್ನೊಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಜಡಿದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಆತನು ಹಾದು ಹೋಗ್ತಾನೆಂಬುದಾಗಿ ಯೆಶಾಯಲ್ಲಿ ಪ್ರವಾದಿಸ್ತಾನೆ. ಅದನ್ನು ಒಂದು ಮಾತು ಹೇಳ್ತೇನೆ ನೋಡಿ, ಅಲ್ಲಿ ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ, ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದನಾಗಿದ್ದನು, ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ಅಂದರೆ ಯೇಸು ಸ್ವಾಮಿ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು, ನಮ್ಮ ದ್ರೋಹಗಳ ದೇಸಿನವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆ ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿಯನ್ನ ಹಿಂಸಿಸಿದಂಥ ಹಿಂಸೆಯಾಗಿದೆ ಇಲ್ಲಿ ಹಳೆ ಒಡಂಬಡಿಕೆ ಭಕ್ತರು ತನ್ನ ದೇವರಾತ್ಮಕ ಅಂತ ಹೇಳುವಂತ ಮಾತು. ಇದು ಒಳ್ಳೆ ವಿಷಯ. ಅಂದ್ರೆ ಯೇಸು ಕ್ರಿಸ್ತನನ್ನು ಅದರ ನಂತರ ಶಿಲುಬೆಗೆ ಹಾಕಿದ್ರು. ಇವಾಗ ನಾವು ಮಾತನಾಡುದು ಶಿಲುಬೆಗೆ ಹಾಕಿದಂತ ಯೇಸು ಕ್ರಿಸ್ತನು 3ನೇ ದಿವಸದಲ್ಲಿ ಪುನರುತ್ಥಾನರಾದರು. ಪುನರುತ್ಥಾನ ಅಂದ್ರೆ ಏನು ಭಾಷೆ? ನೋಡಿ, ದೇವರ ವಾಕ್ಯಕ್ಕೆ ಬರುವಾಗ ಪುನರುತ್ಥಾನ ಇಲ್ಲದಿದ್ರೆ ನಮ್ಮ ಕ್ರೈಸ್ತತ್ವ ಇಲ್ಲ. ಒಂದು ಶಿಲುಬೆ ಮರ ಇಲ್ಲದಿದ್ರೆ ಪಾಪಿಗಳಿಗೆ ಒಂದು ಪಾಪ ಪರಿಹಾರ ಇಲ್ಲ. ಅದು ಮಾತ್ರವಲ್ಲ, ಪುನರುತ್ಥಾನ ಇಲ್ಲದಿದ್ದರೆ ಕ್ರೈಸ್ತ ಚರಿತ್ರೆ ಕೂಡ ಇಲ್ಲೆಂಬುದನ್ನು ನಮಗೆ ಹೇಳ್ಬೋದು. ಕಾರಣ ಯೇಸು ಸ್ವಾಮಿ
ಯಾವ ರೀತಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರೆಂಬುದಾಗಿ ಸುವಾರ್ತೆ ಹೇಳ್ತದೋ ಅದೇ ಸುವಾರ್ತೆ ಮತ್ತು ಬೈಬಲ್ ಹೇಳ್ತದೆ. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂಥ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಪುನರುತ್ಥಾನವಾದರೆಂಬುದಾಗಿ ನಮಗೆ ಬೈಬಲ್ ಮತ್ತು ಅಪೊಸ್ತಲರು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಮತ್ತಾಯ 27ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಮತ್ತಾಯ ಶಕ್ತವಾಗಿ ಬರೀತಾನೆ. ಮಾರ್ಕ 15ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಮಾರ್ಕ ತನ್ನ ಶಕ್ತವಾಗಿ ಬರೀತಾನೆ. ಲೂಕನು ಕೂಡ ಲೂಕ 23ನೇ ಅಧ್ಯಾಯಕ್ಕೆ ಬರುವಾಗ ಲೂಕನು ಕೂಡ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ಶಕ್ತವಾಗಿ ಬರೀತಾನೆ. ಯೋಹಾನ ಕೂಡ ಯೇಸು ಸ್ವಾಮಿಯ ಎದೆ ಮೇಲೆ ಒರಗಿಕೊಂಡು ಕ್ರಿಸ್ತನ ಶಬ್ದ ಕೇಳುವಂತ ಯೋಹಾನು ಕೂಡ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಶಕ್ತವಾಗಿ ತನ್ನ ಸುವಾರ್ತೆಯಲ್ಲಿ ಆತನು ಬರೀತಾನೆ. ಈ 4 ಸುವಾರ್ತೆಗಳು ಕೂಡ ಯೇಸು ಕ್ರಿಸ್ತನ ಮರಣವನ್ನು ಹೇಳುವುದು ಮಾತ್ರವಲ್ಲ, ಈ 4 ಸುವಾರ್ತೆಗಳು ಕೂಡ ಯೇಸು ಕ್ರಿಸ್ತನ ಪುನರುತ್ಥಾನದ ಬಲವಾದ ಸಾಕ್ಷಿಯನ್ನ ಹೇಳ್ತದೆ. ನೋಡಿ, ಮಾರ್ಕ ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 5ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಮತ್ತಾಯ ಯೇಸು ಕ್ರಿಸ್ತನ ಆ ಪುನರುತ್ಥಾನವನ್ನು ಹೇಳುವುದು ಹೇಗೆಂದರೆ, ಆ ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾತ್ರವಲ್ಲ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ಮಾರ್ಕ ಶಕ್ತವಾಗಿ ಬರೀತಾನೆ. ಏನಂದ್ರೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ನೀವು ಹುಡುಕುತ್ತಿರಲ್ಲವೇ, ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಮಾತ್ರವಲ್ಲ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 5ನೇ ವಾಕ್ಯಕ್ಕೆ ಬರುವಾಗ ಲೂಕ ಶಕ್ತವಾಗಿ ಸಾಕ್ಷಿ ಹೇಳ್ತಾನೆ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ. ಲೂಕ ಏನ್ ಹೇಳ್ತಾನೆ? ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಯೋಹಾನ 20ನೇ ಅಧ್ಯಾಯದಲ್ಲಿ ತನ್ನ ಪುನರುತ್ಥಾನವನ್ನು ಮಾರ್ತಳಿಗೆ ಮತ್ತೆ ಶಿಷ್ಯರಿಗೆ ಪ್ರತ್ಯಕ್ಷವಾಗಿ ತೋರಿಸುವಂತ ಘಟನೆಯನ್ನು ಕೂಡ ನೋಡ್ತೇವೆ. ವಿಷಯ ಭಾಷೆ ಇವಾಗ ನೋಡಿ, ಅಪೊಸ್ತಲರ ಕೃತ್ಯ 3ರಲ್ಲಿ 15-16 ವಾಕ್ಯಕ್ಕೆ ಬರುವಾಗ ದೇವರು ಆತನನ್ನು ಸತ್ತವರೊಳಗೆ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಅಂದ್ರೆ ಈ ದೇವರ ವಾಕ್ಯವನ್ನು ಬರೆದಂತವರು ಸಾಕ್ಷಿಗಳು. ಅವರು ನೋಡಿದ್ದಾರೆ, ನೋಡಿ ಅವರು ಈ ಸಾಕ್ಷ್ಯವನ್ನು ನಾನು ಯಾವಾಗಲೂ ಕೂಡ ಹೇಳ್ತೇನೆ. ನೋಡಿ, ಈ ಬೈಬಲ್ ಎಂಬುದು ಇದೊಂದು ಕಟ್ಟುಕತೆ ಅಲ್ಲ, ಅದನ್ನು ಅನುಭವಿಸಿದವರು, ಅದನ್ನು ನೋಡಿದವರು, ಕಣ್ಣಾರೆ ನೋಡಿದವರು ಬರೆದಂತ ಪುಸ್ತಕವಾಗಿದೆ ಬೈಬಲ್. ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅವ್ರು ಹೇಳ್ತಾರೆ. ಅದು ಮಾತ್ರ ಅಲ್ಲ, ನಾನೀಗ 4 ಸುವಾರ್ತೆ ಕೂಡ ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳು ಕೂಡ ಬಲವಾಗಿ ಸಾಕ್ಷಿ ಹೇಳ್ತದೆ ಯೇಸು ಸ್ವಾಮಿ ಸತ್ತವರೊಳಗೆ ಎದ್ದು ಬಂದಿದ್ದಾನೆ. ಅದು ಮಾತ್ರ ಅಲ್ಲ, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಂತ ಯೇಸು ಕ್ರಿಸ್ತನು ತಾನು ಶಿಷ್ಯರಿಗೆ ಕಾಣಿಸಿಕೊಂಡಾಗ ಅಲ್ಲಿ ಹೇಳುವಂಥದ್ದು ಮಾತೇನೆಂದರೆ, 15 ಅಪೊಸ್ತಲರ ಕೃತ್ಯ 3 ಅದರ 15ನೇ ವಾಕ್ಯ ಹೇಳ್ತದೆ, ಆದರೆ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಅವಾಗ ಯೇಸು ಸ್ವಾಮಿ ಸತ್ತು ಅನೇಕ ವರ್ಷಗಳ ನಂತರ ಸಾಕ್ಷಿ ಹೇಳುವುದು, ಸತ್ತು 3ನೇ ದಿನದಲ್ಲಿ ಪ್ರತ್ಯಕ್ಷವಾಗಿ ಕಂಡಂತ ಶಿಷ್ಯರು ಹೇಳುವಂತ ಸಾಕ್ಷಿ, ಆತನು ಎದ್ದು ಬಂದಿದ್ದಾನೆ, ಆತನು ಪುನರುತ್ಥಾನಗೊಂಡಿದ್ದಾನೆ, ಆತ ಜೀವಂತವಾಗಿ ಇವತ್ತು ಕೂಡ ಇದ್ದಾನೆಂಬುದಾಗಿ ಆತನನ್ನು ಕಂಡಂತ ವ್ಯಕ್ತಿಗಳು ಹೇಳ್ತಾರೆ. ಪಾಸ್ಟರ್, ನಾನೊಂದು ಮಾತು ಹೇಳುದು, ಈ ರೀತಿಯಾಗಿ ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಂತ ಪ್ರಪಂಚದ ಏಕೈಕ ವ್ಯಕ್ತಿ ಅದು ಯಾರಾಗಿದ್ದಾರೆ? ಅದು ನಮ್ಮ ಕರ್ತನಾದ ಯೇಸು ಸತ್ಯ. ಅದು ಮಾತ್ರವಲ್ಲ, ಇನ್ನೊಂದು ನಮಗೆ ನೋಡಿ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ಅದರ 19 ಮತ್ತೆ 20ನೇ ವಾಕ್ಯಕ್ಕೆ ಬರುವಾಗ ಪೇತ್ರ ಮತ್ತೆ ಯೋಹಾನರು ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಹೇಳುವಂತ ಸಾಕ್ಷಿ. 19ನೇ ವಾಕ್ಯ, ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ
ನಿಮ್ಮ ಮಾತನ್ನು ಕೇಳದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಗದರಿಸಿದಂತ ಜನರಿಗೆ ಅವರು ಉತ್ತರವನ್ನು ಕೊಟ್ಟರು. ಅದರ ಅರ್ಥ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ಶಿಷ್ಯರು ಕಂಡಿದ್ದಾರೆ. ಅದನ್ನು ಮರೆ ಮಾಡಲಿಕ್ಕೆ ಜನರು ಶ್ರಮಿಸಿದ್ರು ಕೂಡ ಅವರು ಅಪೊಸ್ತಲರು ಬಲವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಈ ದಿವಸಗಳಲ್ಲಿ ಪ್ರಿಯರೇ, ಸತ್ಯವೇದದ ಪ್ರಾಮುಖ್ಯತೆಯನ್ನ ನಾವು ತಿಳಿದುಕೊಳ್ಬೇಕು. ಮತ್ತೆ ಇನ್ನೊಂದು ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ನಾನು ಹೇಳುವಾಗ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಅದರ 24ನೇ ವಾಕ್ಯಕ್ಕೆ ಬರುವಾಗ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಅದರ 24ನೇ ವಾಕ್ಯಕ್ಕೆ ಬರುವಾಗ, ಅಲ್ಲಿ ಪಂಚಾಶತಮ ದಿನದಂದು ಕೂಡಲ್ಪಟ್ಟಂತ ಜನರ ಮಧ್ಯದಲ್ಲಿ ಪೇತ್ರ ಎದ್ದು ನಿಂತು ಹೇಳುವಂತ ಒಂದು ಸಾಕ್ಷಿ ಏನಂದ್ರೆ, ಅಪೊಸ್ತಲ ಕೃತ್ಯಗಳು 2:24ನೇ ವಾಕ್ಯ, ಆತನನ್ನು ಅಂದರೆ ಯೇಸುವನ್ನು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದರ ಬಗ್ಗೆ ಒಂದು ನಿಮಿಷ ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ. ಪ್ರಿಯರೇ, ಇವತ್ತು ಅನೇಕ ಪ್ರವಾದಿಗಳ ಸಮಾಧಿಗಳು ಮುಚ್ಚಲ್ಪಟ್ಟಂತ ಸ್ಥಿತಿಯಲ್ಲಿರುವಾಗ, ಇವತ್ತು ದೇವರೆಂಬುದಾಗಿ ಕರೆಯಲ್ಪಡುವಂತ ಮನುಷ್ಯನ ಸಮಾಧಿಗಳು ಮುಚ್ಚಲ್ಪಟ್ಟಿರುವಾಗ, ಇವತ್ತು ಶ್ರೇಷ್ಠರೆಂಬುದಾಗಿ ಕರೆಯಲ್ಪಡುವಂತ ಉನ್ನತ ಪುರುಷರುಗಳ ಸಮಾಧಿಗಳು ಮುಚ್ಚಲ್ಪಟ್ಟಿರುವಾಗ, ಇವತ್ತು ತೆರೆಯಲ್ಪಟ್ಟಂತ ಸಮಾಧಿ ಇರುವುದಾದರೆ ಅದು ನಾನು ಪ್ರಸಂಗಿಸುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿ. ಇವತ್ತು ಕೂಡ ಪ್ಯಾಲೆಸ್ತೀನ್ ದೇಶದಲ್ಲಿ ಅದನ್ನು ಸಂದರ್ಶಿಸಲಿಕ್ಕೆ ಹೋದಂತ ಅನೇಕ ವ್ಯಕ್ತಿಗಳು ಯೇಸು ಕ್ರಿಸ್ತನ ತೆರೆಯಲ್ಪಟ್ಟಂತ ಸಮಾಧಿಯನ್ನು ನೋಡಿ ಬಂದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅದು ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. ಆತನು ಇವತ್ತು ಕೂಡ ಜೀವಂತವಾಗಿ 2-3 ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬಂದರೂ ಕೂಡ ಅವರ ಮಧ್ಯದಲ್ಲಿ ಇದ್ದೇನೆಂಬುದಾಗಿ ಹೇಳಿದಂತೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಮಾತ್ರವಲ್ಲ, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೇನಾದ್ರೂ ಹೇಳಲಿಕ್ಕಿದ್ರೆ ಒಂದು ವಿಷಯ ಪಾಸ್ಟರ್, ಎಂತ ಗೊತ್ತುಂಟಾ, ಇವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟನು, ಇದು ನಿಜವಾದ ಸತ್ಯ. ಇವಾಗ ಅದರಿಂದ ಮನುಷ್ಯನಿಗೆ ಏನು ಲಾಭ ಸರ್? ಪುನರುತ್ಥಾನದಿಂದ ನಮಗೇನು ಲಾಭ? ಇದು ಒಳ್ಳೆ ಪ್ರಶ್ನೆ. ನಾನು ಇದನ್ನು ಕೂಡ ಅಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ನಮಗೆ ಏನಾಗಿದೆ ಪ್ರಯೋಜನ ಉಂಟು. ಆಮೆನ್. ನಮಗೆ ಅದಕ್ಕೊಂದು ವಾಕ್ಯವನ್ನು ಓದೋಣ ನೋಡಿ. ನಾವು ಯೇಸು ಕ್ರಿಸ್ತನು ಈ ದಿನ ತೆರೆಯಲ್ಪಟ್ಟಂತ ಸಮಾಧಿ ಇರುವುದಾದರೆ ಅದು ನಾವು ಆರಾಧಿಸುವಂತ ನಮ್ಮ ಕರ್ತನಾದ ಯೇಸು ಸ್ವಾಮಿ ಸಮಾಧಿ ಮಾತ್ರವೇ. ಅದು ಮಾತ್ರವಲ್ಲ ಪ್ರಿಯರೇ, ಯೇಸು ಕ್ರಿಸ್ತನ ಈ ಪುನರುತ್ಥಾನವು ಏನನ್ನು ಸೂಚಿಸ್ತದೆ? ಯೇಸು ಕ್ರಿಸ್ತನ ಈ ಪುನರುತ್ಥಾನ ಏನನ್ನು ಹೇಳ್ತದೆ? ಯೇಸು ಕ್ರಿಸ್ತನು ಹೇಗೆ ತಾನು ಸತ್ತು ಎಬ್ಬಿಸಲ್ಪಟ್ಟನೋ ಅದೇ ರೀತಿ ಒಂದು ದಿವಸ ಸತ್ತ ನಂತರ ಹೇಗೆ ಜೀವಿತನಾಗಿ ಹೇಗೆ ಎದ್ದು ಬಂದನು, ಅದೇ ರೀತಿಯಲ್ಲಿ ಒಂದು ದಿವಸ ಸತ್ತಂತ ವ್ಯಕ್ತಿಗಳೆಲ್ಲ ಎದ್ದು ಬರ್ತಾರೆ. ಇದು ಸ್ವಲ್ಪ ಬಿಡಿಸಿ ಹೇಳಿ ನೋಡಿ. ಯೇಸು ಸ್ವಾಮಿ ಮನುಷ್ಯನ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆ ನಮಗಾಗಿ ಪ್ರಾಣ ಕೊಟ್ಟದ್ದು ಮಾತ್ರ ಅಲ್ಲ, ಸತ್ತು 3ನೇ ದಿನದಲ್ಲಿ ಮರಣವನ್ನು ಪಾತಾಳವನ್ನು ಜಯಿಸಿ ಮೇಲಕ್ಕೆ ಬಂದರು. ಇದೇನು ಸೂಚಿಸಿದೆಂಬುದು ಹೇಳುವಾಗ, ಸತ್ತಂತ ವ್ಯಕ್ತಿಗೆ ಇನ್ನೊಂದು ಜೀವಿತ ಉಂಟು. ಅದಾಗಿದೆ ಈ ಯೇಸುವಿನ ಪುನರುತ್ಥಾನ ನಿಜವಾದ ಅರ್ಥ ಏನಂದ್ರೆ ನಿತ್ಯ ಜೀವ. ಅಂದ್ರೆ ಮನುಷ್ಯನ ಮರಣದ ನಂತರ ಅದು ಮುಗಿಯುವಂತ ಜೀವಿತ ಅಲ್ಲ, ಮರಣದ ನಂತರ ಇನ್ನೊಂದು ಜೀವಿತ ಉಂಟು. ಆ ಜೀವಿತವನ್ನು ನಮಗಾಗಿ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಬಯಸೋನಾಗಿದ್ದಾನೆ. ಪ್ರಿಯರೇ, ನೀವು ತಿಳಿದುಕೊಳ್ಬೇಕು, ನಮ್ಮ ಮರಣದ ನಂತರ ನಮ್ಮ ಜೀವಿತ ಎಲ್ಲ ಮುಗಿತೆಂಬುದಾಗಿ ಇಲ್ಲ.
ನಮ್ಮ ಮರಣದ ನಂತರ ಇನ್ನೊಂದು ಜೀವಿತ ಉಂಟು. ಅದು ಶ್ರೇಷ್ಠವಾದ ಜೀವಿತ, ಅದು ನಿತ್ಯವಾದ ಜೀವಿತ, ಅದು ದೇವರೊಟ್ಟಿಗೆ ನಾವು ವಾಸ ಮಾಡಿ ಅವನೊಟ್ಟಿಗೆ ನಮ್ಮ ದೇವರೊಟ್ಟಿಗೆ ಎಂದೆಂದಿರುವಂಥ ಜೀವಿತವಾಗಿದೆ ದೇವರು ನಮಗೆ ವಾಗ್ದಾನ ಮಾಡಿದ್ದು. ಆ ವಾಗ್ದಾನ ಮಾಡಲ್ಪಟ್ಟಂಥ ಆ ಜೀವಿತಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ಇದು ಇಬ್ಬರಿಗೆ ಮೂವರಿಗೆಲ್ಲ, ಈ ಜಗತ್ತಿನಲ್ಲಿರುವಂಥ 700 ಕೋಟಿ ಜನರಿಗೆ ದೇವರು ವಾಗ್ದಾನ ಮಾಡಲ್ಪಟ್ಟಂತ ಜೀವಿತವಾಗಿದೆ ನಿತ್ಯ ಜೀವಿತ, ಪರಲೋಕ ಜೀವಿತ. ಅದಾಗಿದೆ ಯೇಸು ಸ್ವಾಮಿ ತನ್ನ ಜನರಿಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ಆ ನಿತ್ಯ ಜೀವಿತ. ಒಂದು ವಿಷಯ ಪಾಸ್ಟರ್, ಈಗ ನಾವು ಕ್ರಿಶ್ಚಿಯನ್ಸ್ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತೇನೆ. ಅಂದರೆ ಕ್ರೈಸ್ತರು, ಅಂದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂಥ ಕ್ರೈಸ್ತರ ಬಗ್ಗೆ ದೇವರ ವಾಕ್ಯ ಹೇಳ್ತದೆ. 2 ಕೊರಿಂಥಿಯ 5:15 ವಾಕ್ಯ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಂತವನಿಗಾಗಿ ಜೀವಿಸಬೇಕೆಂತಲೇ ಆತನೆಲ್ಲರಿಗೋಸ್ಕರ ಸತ್ತನು. ಎಸ್, ಇದರ ಅರ್ಥ ಏನು ಭಾಷೆ? ಅಂದರೆ ನಮಗಾಗಿ ಕೇವಲ ಅಲ್ಲಿ ಕ್ರೈಸ್ತರು, ಒಂದು ನಿಮಿಷ, ಕ್ರೈಸ್ತರು ಇನ್ನು ತಮಗಾಗಿ ಜೀವಿಸಬಾರ್ದು. ಅಂದರೆ ತಮಗಾಗಿ ಅದರ ಇನ್ನು ಸ್ವಲ್ಪ ಬಿಡಿಸಿ ಹೇಳ್ತಾದ್ರೆ ನೋಡಿ, ಜೀವಿಸುವವರು ಅಂದರೆ ವಿಶ್ವಾಸಿಗಳು, ಯಾರೇ ಆಗಲಿ ವಿಶ್ವಾಸಿಗಳು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಬಂದಂತವನಾಗಿ ಜೀವಿಸಬೇಕು. ಆ ರೀತಿಯಾಗಿ ಹೇಗೆ ಜೀವಿಸುವುದು? ಅಂದರೆ ಒಬ್ಬ ವ್ಯಕ್ತಿ ಯೇಸುವಿಗಾಗಿ ಜೀವಿಸೆಂಬುದಾಗಿ ಹೇಳುವಾಗ ರಕ್ಷಣೆ ಹೊಂದಿ ಮಾನಸಾಂತರ ಹೊಂದಿ ತನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ ಕೊಟ್ಟ ನಂತರ ನಾವೇನು ಮಾಡಬೇಕೆಂಬುದು ಹೇಳಿದರೆ, ನಾವು ನಮ್ಮ ಕರ್ತನಿಗಾಗಿ ಪರಿಪೂರ್ಣವಾಗಿ ಸಮರ್ಪಿಸಿ ಜೀವಿಸಬೇಕು. ಅದು ದೇವರ ವಾಕ್ಯದ ಪ್ರಕಾರವಾಗಿರಬೇಕು ನಮ್ಮೆಲ್ಲರ ಜೀವಿತ. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಏನಂದರೆ ನಮಗೆಲ್ಲರಿಗೆ ಈ ಭೂಮಿಯಲ್ಲಿ ಹುಟ್ಟಿ ಸತ್ತವರಿಗೂ ಇನ್ನು ಹುಟ್ಟಲಿಕ್ಕೆ ಇರುವವರಿಗೂ ಇರುವಂಥ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನು ಮುಗಿಸ್ತೇನೆ. ನೋಡಿ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ ಅದರ 1ನೇ ವಾಕ್ಯಕ್ಕೆ ಬರುವಾಗ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ ಅದರ 1ನೇ ವಾಕ್ಯ ಬರುವಾಗ, ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ರು. ಅದರ ಅರ್ಥ, ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದ ಹಾಗೆ ದೇವರಿಗಾಗಿ ಸತ್ತಂತ ಪ್ರತಿಯೊಬ್ಬೊಬ್ಬರು ಎದ್ದು ಬರ್ತಾರೆ. ಅದು ಮಾತ್ರವಲ್ಲ, 1ನೇ ಕೊರಿಂಥಿಯ 15ನೇ ಅಧ್ಯಾಯ 20, 21, 22ನೇ ವಾಕ್ಯದಲ್ಲಿ ಕೂಡ ಅಪೊಸ್ತಲನಾದ ಪೌಲ ಶಕ್ತವಾಗಿ ಹೇಳುವಂತ ಒಂದು ಮಾತೇನೆಂದ್ರೆ, ನಾವು ಅದನ್ನು ಓದಬೇಕು. ನಾನು ಅದನ್ನು ಓದ್ತೇನೆ. 1ನೇ ಕೊರಿಂಥಿಯ 15ನೇ ಅಧ್ಯಾಯ 20, 21, 22 ಈ 3 ವಾಕ್ಯಗಳು ದೇವರಿಗಾಗಿ ಯೇಸು ಸತ್ತಂತ ವ್ಯಕ್ತಿಗಳಿಗೆ ಒಂದು ಪುನರುತ್ಥಾನ ಉಂಟೆಂಬುದಾಗಿ ಬೈಬಲ್ ನಮಗೆ ಹೇಳ್ತದೆ. ಆದರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಅವಾಗ ಕ್ರಿಸ್ತನಿಗಾಗಿ ತಮ್ಮ ಜೀವಿತವನ್ನ ಸಮರ್ಪಿಸಿ ಸಾಯುವಂತ ಎಲ್ಲರಿಗೆ ಒಂದು ನಿತ್ಯ ಜೀವವನ್ನ ದೇವರು ಇಟ್ಟಿದ್ದಾನೆ. ಅದಾಗಿದೆ ಯೇಸು ಸ್ವಾಮಿಯ ಪುನರುತ್ಥಾನಕ್ಕೆ ಇರುವಂತ ಒಂದು ಸೂಚನೆ. ಆದುದರಿಂದ ಪ್ರಿಯರೇ, ನಿಮ್ಮ ಜೀವಿತವನ್ನ ನಷ್ಟಪಡಿಸಬಾರದು. ನೀವು ಯೇಸುವಿಗಾಗಿ ಜೀವಿಸಬೇಕು, ಈ ಪರಿಶುದ್ಧವಾದ ಜೀವಿತ ನಡೆಸಬೇಕು. ನಿಮ್ಮ ಜೀವಿತ ಈ ದೇವರ ವಾಕ್ಯದ ಪ್ರಕಾರ, ಈ ಬೈಬಲ್ನ ಆಧಾರದ ಪ್ರಕಾರ ಇರುವುದಾದರೆ ಯೇಸು ಬರುವಾಗ ಆತನ ರಾಜ್ಯಕ್ಕೆ ನಾವು ಎತ್ತಲ್ಪಡ್ತೇವೆ. ತುಂಬಾ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ ಪಾಸ್ಟರ್ ಅವರೇ. ಇದರ ಅರ್ಥ, ಈ ಮರಣ ಎಂಬುದು ಶರೀರಕ್ಕೆ ಮಾತ್ರ. ಮರಣ ಎಂಬುದು ಶಾಶ್ವತ ಅಲ್ಲ, ಅದು ಶರೀರಕ್ಕೆ ಮಾತ್ರ. ಆದರೆ ಆತ್ಮಕ್ಕೆ ಯಾವ ಮರಣ ಕೂಡ ಇಲ್ಲ. ಪ್ರೇಸ್ ಅದು ಆತ್ಮವು ನಿತ್ಯವಾಗಿ ಜೀವಿಸುವಂಥದ್ದಾಗಿದೆ. ಪ್ರೇಸ್ ಲಾರ್ಡ್. ಒಂದು ನಾವೀಗ ಹೇಳಿದ ಪ್ರಕಾರ ಹೇಗೆ ದೇವರು ಯೇಸು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿದನು, ಹಾಗೆ ಆತನನ್ನು ನಂಬುವ ಎಲ್ಲರನ್ನು ಕೂಡ ಒಂದು ದಿವಸ ಆತನು ಎಬ್ಬಿಸುವನಾಗಿದ್ದಾನೆ. ಪ್ರೇಸ್ ಲಾರ್ಡ್. ಕಾರಣ ನಮ್ಮ ಯೇಸು ಮರಣವನ್ನು ಗೆದ್ದಂತವನಾಗಿದೆ. ವಾಕ್ಯ ಹೇಳ್ತದೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಮರಣಕ್ಕೆ ಭಯಪಡುವ ಅಗತ್ಯವಿಲ್ಲ. ನಾವು ಯಾವುದಕ್ಕೆ ಭಯಪಡಬೇಕಂದ್ರೆ, ಆ ಸತ್ತ ನಂತರ
ಒಬ್ಬನ ಆತ್ಮವನ್ನು ನರಕಕ್ಕೂ ಪರಲೋಕಕ್ಕೂ ಹಾಕುವ ದೇವರಿಗೆ ನಾವು ಭಯಪಡುವರಾಗಿರ್ಬೇಕು. ಒಂದು ಉತ್ತಮವಾದ ಸಂದೇಶ ದೇವರ ದಾಸ ನಮಗೆ ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋನಾಗಿದೆ. ನಾವು ನಿನ್ನೆ ಒಂದು ನಿಮಿಷ ಹೇಳಿ ಭಾಷೆ ಹೇಳಿ ಅಲ್ಲ ನೀವು ಹೇಳಿ ಮಾತಾಡಿ ಸರ್. ಒಂದು ನಿಮಿಷ. ಈ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕು. ಈ ಯೇಸುವಿಗಾಗಿ ನಿಮ್ಮ ಜೀವಿತವನ್ನು ಸಮರ್ಪಿಸಿಕೊಡ್ಬೇಕು. ಕಾರಣ ಇನ್ನೂ ನಮಗೆ ಸಮಯ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇನ್ನು ನಮಗೆ ಸಮಯ ಇಲ್ಲ. ಆದುದರಿಂದ ಯೇಸುವಿನ ಬರೋಣ ಕೂಡ ಸಮೀಪ ಆಯಿತು. ಆದುದರಿಂದ ಪ್ರಿಯರೇ, ನಿಮ್ಮ ಜೀವಿತವನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಇನ್ನಿರುವಂಥ ಜೀವಿತವನ್ನು ಯೇಸುವಿಗೆ ಜೀವಿಸಬೇಕೆಂಬುದಾಗಿ ನಾನು ಬಯಸ್ತೇನೆ. ಇಲ್ಲದಿದ್ದರೆ ಈ ಲೋಕದ ಪ್ರಕಾರವಾಗಿ ಜೀವಿಸುವುದಾದರೆ ನಮ್ಮ ಜೀವಿತ ನಿತ್ಯವಾದ ನರಕಕ್ಕೆ ನಮ್ಮ ಜೀವಿತ ನರಕಕ್ಕೆ ಹೋಗದಿರಬೇಕಾದ್ರೆ ಯೇಸುವಿಗಾಗಿ ನಮ್ಮ ಜೀವಿತವನ್ನ ಸಮರ್ಪಿಸಿಕೊಡ್ಬೇಕು. ಒಂದು ನಿಮಿಷ ಈ ಸಂದೇಶವನ್ನು ಕೇಳುವಂತ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾರೆಲ್ಲ ಕೇಳ್ತಿದ್ದಾರೋ ಅವರನ್ನು ದೇವರ ಕಾರ್ಯಗಳಿಗೆ ಸಮರ್ಪಿಸಿ. ನೋಡಿ, ಯಾರೇ ಆಗಲಿ ಈ ವಿಡಿಯೋವನ್ನು ನೋಡುವವರು ತಮ್ಮ ಕಣ್ಣನ್ನು ಮುಚ್ಚಿ, ಪ್ರೈಸ್ ದಿ ಲಾರ್ಡ್, ಯಾರೇ ಆಗಲಿ ಕ್ರೈಸ್ತರಾಗಲಿ ಯಾರೇ ಆಗಲಿ ತಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಹಾಲೆಲೂಯಾ. ನೀವೊಂದು ಕೆಲಸ ಮಾಡಿ, ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಯೇಸು ಕ್ರಿಸ್ತನಿಗೆ ಹೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಖಂಡಿತವಾಗಿ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಹೋಗುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿ ಭಾಷೆ. ನಾವು ಪ್ರಾರ್ಥನೆ ಮಾಡುವ. ಮಹಾಪರಿಶುದ್ಧನಾದ ನಮ್ಮ ತಂದೆಯ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇವೆ. ಯೇಸುವೇ, ನಮ್ಮ ಸಂದೇಶ ಕೇಳುವಂತ ಎಲ್ಲ ವೀಕ್ಷಕರಿಗಾಗಿ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಮನುಷ್ಯನ ಪಾಪಗಳಿಗಾಗಿ 2000 ವರ್ಷಗಳ ಹಿಂದೆ ಪರಲೋಕದಿಂದ ಈ ಭೂಮಿಗೆ ಇಳಿದು ಬಂದು ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಪುನರುತ್ಥಾನಗೊಂಡು ತಿರುಗಿ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ಮೇಲೆ ಜನರು ನಂಬಿಕಿಟ್ಟು ನಿನಗಾಗಿ ಜೀವಿಸುವಂತೆ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಯಾರು ಕೂಡ ನಾಶವಾಗದೆ, ಯಾರು ಕೂಡ ನಿತ್ಯ ನರಕಕ್ಕೆ ಹೋಗದೆ ನಿನ್ನನ್ನು ನಂಬುವುದರ ಮುಖಾಂತರ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬರ್ತೇವೆ, ನಮ್ಮ ಪರಿಶುದ್ಧನಾದ ನಮ್ಮ ತಂದೆ. ಆಮೆನ್. 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 ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.